ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಸಂಡೇ ಇದ್ರೂ ನಮ್ಮ ಜಿಮ್ ಬಂದಿದ್ದೀವಿ. ನಮ್ಮ ಬಿಸ್ನೆಸ್ ಪ್ಲೇಸ್ ಇದು. ಸೊ ಈಗ ಆಫ್ಟರ್ನೂನ್ 12:30 ಆಗಿದೆ ಅರೌಂಡು. ಯಾರಿಲ್ಲ ಜಿಮ್ಮಲ್ಲಿ, ನಾವು ನಮ್ಮ ಬ್ರದರ್ಸ್ ಇದ್ದಾರೆ ಅಷ್ಟೇ. ಆದರೂ ನಾವು ಜಿಮ್ ಬಂದಿದ್ದೀವಿ. ಯಾಕಂತ ಗೊತ್ತಾ, ನಾವು ಬಿಸ್ನೆಸ್ ಸಂಡೇ ಆದರೆ ಮಂಡೇ ಆದರೆ ಇರಲಿ, ನಮ್ಮ ಪ್ಲೇಸ್ ನಮ್ಮ ಬಿಸ್ನೆಸ್ ಬಂದು ಕುತ್ಕೊಬೇಕು. ಅದಕ್ಕೆ ಕೆಲಸ ಆಗುತ್ತೋ ಇಲ್ವೋ ಅಂತ ನಾವು ಬಂದು ಕುತ್ಕೊಂಡ್ಬಿಡ್ಬೇಕು. ಕುತ್ಕೊಂಡ್ರೇ ನಮಗೆ ಏನೋ ಒಂದು ಐಡಿಯಾಸ್ ಬರುತ್ತೆ. ಮನೇಲಿ ಕುತ್ಕೊಂಡಿದ್ರೆ ಏನೋ ಐಡಿಯಾಸ್ ಬರೋಲ್ಲ, ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಲೇಸಿ ಆಗಿಬಿಡ್ತೀವಿ. ಸೊ ಅದನ್ನು ಬಿಟ್ಬಿಟ್ಬಿಟ್ಟು ನಮ್ಮ ಪ್ಲೇಸ್ ಬಂದ್ಬಿಡ್ಬೇಕು. ನಿಮ್ಮದಾದರೆ ನಮ್ಮದು ಜಿಮ್ ಇದೆ, ನಿಮ್ಮದು ಬೇರೆ ಏನಾದರೂ ಬಿಸ್ನೆಸ್ ಇರಲಿ, ಇಲ್ಲಾಂದ್ರೆ ಕೆಲಸ ಇರಲಿ, ಮನೇಲಿ ಕುತ್ಕೊಬೇಡಿ, ಆಚೆ ಬಂದುಬಿಡಿ. ಆಚೆ ಬಂದು ಎಕ್ಸ್ಪ್ಲೋರ್ ಆಗಿ. ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಆದರೆ ನಿಮ್ಗೆ ನಾಲೆಜ್ ಆದರೂ ಗೈನ್ ಆಗುತ್ತೆ. ಸೊ ನಮ್ಮ ಜಿಮ್ಮಲ್ಲಿ ಯಾರಿಲ್ಲ ನೋಡಿ, ನಾನು ಮಾತ್ರ ಇದ್ದೀನಿ, ನಮ್ಮ ಬ್ರದರ್ ಇದ್ದಾರೆ, ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ. ನಾವು 3 ಜನ ಬಿಟ್ಟು ಜಿಮ್ಮಲ್ಲಿ ಯಾರಿಲ್ಲ. ಆದರೂ ನಾವು ಜಿಮ್ ಬಂದಿದ್ವಿ ಸಂಡೇನು. ಸೊ ದಟ್ಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಡಿಸಿಪ್ಲಿನ್ ಇರಬೇಕು. ನಿಮ್ಮದು ಏನಾದರೂ ಬಿಸ್ನೆಸ್ ಇದ್ರೂ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಆಗಿ ಅದು ಕೆಲಸನ ಇಟ್ಕೊಂಡು ಬನ್ನಿ. ಮನೇಲಿ ಕೂತ್ಕೊಂಡ್ರೆ ನಾಲೆಜ್ ಏನು ಗೇನ್ ಆಗಲ್ಲ, ಲೇಜಿ ಆಗಿಬಿಡ್ತೀವಿ. ನಿಮ್ಮ ಬಿಸ್ನೆಸ್ ಏನಾದರೂ ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಪ್ಲೇಸಿಗೆ ಬಂದು ಕೆಲಸ ಮಾಡಿ. ಕೆಲಸ ಮಾಡಿದ್ರೆ ನಿಮ್ಮ ನಾಲೆಜ್ ಆದರೂ ಗೇನ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಎಕ್ಸ್ಪ್ಲೋರ್ ಆಗ್ತೀರಾ. ನಿಮ್ಮ ಬಿಸ್ನೆಸ್ ಏನಿದ್ರೆ ಎಕ್ಸ್ಪ್ಲೋರ್ ಆಗ್ತೀರಾ, ಡಿಸ್ಕಸ್ ಮಾಡ್ಕೊಬೋದು. ತುಂಬ ಕೆಲಸ ಇರುತ್ತೆ. ನೀವು ಆಚೆ ಬಂದರೆ, ಮನೇಲಿ ಕುತ್ಕೊಂಡ್ರೆ ಏನು ಕೆಲಸ ಆಗಲ್ಲ, ಏನು ಕೆಲಸ ನಡೆಯಲ್ಲ, ನೀವು ಗ್ರೋ ಆಗಲ್ಲ. ನಿಮ್ಗೊಂದು ಗೋಲ್ಸ್ ಇರುತ್ತಲ್ವ, ಗೋಲ್ಸ್ನ ರೀಚ್ ಆಗಬೇಕಂದ್ರೆ ಮನೇಲಿ ಕುತ್ಕೊಬಾರ್ದು. ಮನೆಯಿಂದ ಆಚೆ ಬಂದುಬಿಟ್ಟು ನೀವು ಗೋಲ್ಸ್ನ ರೀಚ್ ಮಾಡೋಕೆ ಏನೇನು ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಎಲ್ಲ ತೊಗೊಂಡು ನೀವು ಕೆಲಸ ಮಾಡಬೇಕು. ಥ್ಯಾಂಕ್ ಯು.